ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೇಟೆಸ್ಟ್ ಆಗಿ ಐಫೋನ್ 16 ಸೀರೀಸ್ ಸಂಬಂಧಪಟ್ಟಂಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಫ್ರೆಂಡ್ಸ್, ನಿನ್ನೆ ಅಷ್ಟೇ ಐಫೋನ್ 16 ಸೀರೀಸ್ ಏನಿದೆ ಫೈನಲ್ ಆಗಿ ಲಾಂಚ್ ಆಗಿದೆ. ಐಫೋನ್ 16ನಲ್ಲಿ ನೀವು ಐಫೋನ್ 16, ಐಫೋನ್ 16 ಪ್ಲಸ್, ಐಫೋನ್ 16 ಪ್ರೋ ಹಾಗೂ ಐಫೋನ್ 16 ಪ್ರೋ ಮ್ಯಾಕ್ಸ್ 4 ಡಿವೈಸ್ನ ಲಾಂಚ್ನ ಮಾಡಿದೆ. ಹೌದು ಫ್ರೆಂಡ್ಸ್, ಇದರ ಸಂಬಂಧಪಟ್ಟಂಗೆ ನಾನು ನಿಮಗೆ ಇದರ ಡಿಸೈನ್ ಮತ್ತು ಕಲರ್ ಮತ್ತು ಇದರ ಫೀಚರ್ಸ್ ಸ್ಪೆಸಿಫಿಕೇಷನ್ಸ್ ಹಾಗೂ ಅಷ್ಟೇ ಅಲ್ಲ ಇಂಡಿಯಾದಲ್ಲಿ ಯಾವೊಂದು ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗುತ್ತೆ ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇನ್ನು ಐಫೋನ್ 16ನಲ್ಲಿ ಹೊಸದಾಗಿ ಏನೆಲ್ಲ ಚೇಂಜಸ್ನ ನೋಡೋದಕ್ಕೆ ಸಿಗ್ತಾ ಇದೆ ಅಂದರೆ, ಇಲ್ಲಿ ನಿಮಗೆ ರ್ಯಾರ್ ಕ್ಯಾಮ್ರಾ ಸಿಸ್ಟಮ್, ಡಿಸೈನ್, ಚಿಪ್ಸೆಟ್ ಹಾಗೂ AI ಕಂಪ್ಯಾಟಿಬಿಲಿಟಿ ಮತ್ತು ಬ್ಯಾಟ್ರಿ ಲೈಫ್, ಇನ್ನು ಡಿಸ್ಪ್ಲೇ ಸಂಬಂಧಪಟ್ಟಂಗೆ ಕೂಡ ಕೆಲವೊಂದು ಚೇಂಜಸ್ನ ನೋಡೋದಕ್ಕೆ ನಿಮಗೆ ಇಲ್ಲಿ ಸಿಗುತ್ತೆ. ಇನ್ನು ಐಫೋನ್ 16 ಪ್ರೋ ಮತ್ತು ಐಫೋನ್ 16 ಪ್ರೋ ಮ್ಯಾಕ್ಸ್ ಫೀಚರ್ಸ್ನ ನೋಡಿದ್ರೆ ಇಲ್ಲಿ ನಿಮಗೆ ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂದರೆ ಐಫೋನ್ 15 ಪ್ರೋ ಡಿಸ್ಪ್ಲೇ ಬಂದು ಇಲ್ಲಿ ನಿಮಗೆ 6.3 ಇಂಚಿನ ಒಂದು ಡಿಸ್ಪ್ಲೇ ಬರುತ್ತೆ. ಇನ್ನು ಐಫೋನ್ 16 ಪ್ರೋ ಮ್ಯಾಕ್ಸ್ದು ಅಂದರೆ 6.9 ಇಂಚಿನ ಒಂದು ಡಿಸ್ಪ್ಲೇ ಬರುತ್ತೆ. ಅಷ್ಟೇ ಇನ್ನು ಡಿಸ್ಪ್ಲೇಲಿ ಫೀಚರ್ಸ್ನ ನೋಡಿದ್ರೆ ಆಲ್ವೇಸ್ ಆನ್ ಡಿಸ್ಪ್ಲೇ ಬರುತ್ತೆ. ಇನ್ನು ಅಷ್ಟೇ ಅಲ್ಲ, ಇನ್ನು ಡಿಸ್ಪ್ಲೇ ರಿಫ್ರೆಶ್ ರೇಟ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ನಿಮಗೆ 120 ಹರ್ಟ್ಸ್ ಪ್ರೋ ಮೋಷನ್ ಡಿಸ್ಪ್ಲೇ ಟೆಕ್ನಾಲಜಿ ಈ ಫೋನಲ್ಲಿ ಬರ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಇನ್ನು ಇದರ CPU ಬಗ್ಗೆ ಹೇಳಬೇಕಂದ್ರೆ ಮೋಸ್ಟ್ ಪವರ್ಫುಲ್ ಹಾಗೂ ನ್ಯೂ ಚಿಪ್ಸೆಟ್ ಮತ್ತು AI ಫೀಚರ್ ಹೊಂದಿರುವಂತಹ ಸ್ಪೆಷಲಿ ಐಫೋನ್ 16 ಪ್ರೋ ಹಾಗೂ ಐಫೋನ್ 16 ಪ್ರೋ ಮ್ಯಾಕ್ಸ್ ಅಲ್ಲಿ ನಿಮಗೆ ಲೇಟೆಸ್ಟ್ ಆಗಿ ಪವರ್ಫುಲ್ ಚಿಪ್ಸೆಟ್ ನ ಬರುತ್ತೆ. ಅಂದ್ರೆ ಆಪಲ್ 18 ಪ್ರೋ ಬಯಾನಿಕ್ ಚಿಪ್ ಏನಿದೆ ಈ ಫೋನ್ ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಹೌದು ಫ್ರೆಂಡ್ಸ್, ನೀವು ಇನ್ನು ಉಳಿದಂತ ಐಫೋನ್ ಕಂಪೇರ್ ಮಾಡಿ ನೋಡಿದ್ರೆ ಇಲ್ಲಿ ನಿಮಗೆ 50% ಡಿಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಫ್ರೆಂಡ್ಸ್, ಇನ್ನು ಇಲ್ಲಿ ನಿಮಗೆ 3 ನ್ಯಾನೋಮೀಟರ್ ಇರುವಂತ CPU ಬರುತ್ತೆ. ಇದು ಸೆಕೆಂಡ್ ಜನರೇಷನ್ CPU ಇದೆ. ಅಷ್ಟೇ ಅಲ್ಲ, ಇಲ್ಲಿ ನಿಮಗೆ 16 ಕೋರ್ ನ್ಯಾರಲ್ ಇಂಜಿನ್ ಕೆಪಬಿಲಿಟಿ ಹೊಂದಿರುವಂತಹ 35 ಟ್ರಿಲಿಯನ್ಸ್ ಆಪರೇಷನ್ ಪರ್ ಸೆಕೆಂಡ್ ಹೊಂದಿರುವಂಥ ನಿಮಗೆ CPU ಅಲ್ಲಿ ಫೀಚರ್ಸ್ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ ವಿಡಿಯೋ ಮತ್ತು ಆಡಿಯೋ ಸ್ಟುಡಿಯೋ ಕ್ವಾಲಿಟಿಯಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನು ಐಫೋನ್ 16 ಪ್ರೋ ಅಲ್ಲಿ ನಿಮಗೆ 4K 120 FPS ವರೆಗೂ ನೀವು ಇಲ್ಲಿ ರೆಕಾರ್ಡಿಂಗ್ ನ ಮಾಡಬಹುದು. ಅಷ್ಟೇ ಫ್ರೆಂಡ್ಸ್, ಇಲ್ಲಿ ನಿಮಗೆ ಸಿನೆಮೆಟಿಕ್ ಮೋಡ್ ಮತ್ತೆ ಸಿನೆಮೆಟಿಕ್ ಕ್ವಾಲಿಟಿ ರೆಕಾರ್ಡಿಂಗ್ ಅಲ್ಲಿ ನೀವು ಮಾಡಬಹುದು. ಇಲ್ಲಿ ನಿಮಗೆ ಫ್ರೇಮ್ ಬೈ ಫ್ರೇಮ್ ಕಲರ್ ಗ್ರೇಡಿಂಗ್, ಡಾಲ್ಬಿ ವಿಷನ್ ಫೀಚರ್ಸ್ ನೋಡೋದಕ್ಕೆ ಕೂಡ ನಿಮಗೆ ಸಿಗುತ್ತೆ. ಅಷ್ಟೇ ಫ್ರೆಂಡ್ಸ್, ಇನ್ನು ಆಪಲ್ದು AI ಫೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಪೆಷಲಿ ವರ್ಚುವಲ್ ಅಸಿಸ್ಟೆಂಟ್ ಅಂದ್ರೆ ಸಿರಿ ಮುಖಾಂತರ ನೀವು ಇಲ್ಲಿ AI ಫೀಚರ್ಸ್ ನ ವರ್ಕ್ ಆಗುತ್ತೆ. ಅಂದ್ರೆ ಯಾವುದೇ ಅಂತ ನೀವು ಇಲ್ಲಿ ಇಮೇಜ್ ನ ನೀವು ಇಲ್ಲಿ ಒಂದು ವಾಯ್ಸ್ ಮುಖಾಂತರ ನೀವು ಇಲ್ಲಿ ಕಂಟ್ರೋಲ್ ಮಾಡಬಹುದು. ಅಷ್ಟೇ ಅಲ್ಲ, ನೀವು ಇಲ್ಲಿ ಜನರೇಟ್ ಕೂಡ ಮಾಡಬಹುದು. ಅಂದ್ರೆ ಇಲ್ಲಿ ನಿಮ್ಮ ಕ್ರಿಯೇಟಿವಿಟಿ ತಕ್ಕಂಗೆ ನೀವು ಇಲ್ಲಿ AI ಮುಖಾಂತರ ನೀವು ಇಲ್ಲಿ ಆಪಲ್ AI ಮುಖಾಂತರ ನೀವು ಇಲ್ಲಿ ಇಮೇಜ್ ನ ಜನರೇಟ್ ನ ಮಾಡಬಹುದು. ಇನ್ನು ಐಫೋನ್ 16 ಪ್ರೋ ಅಲ್ಲಿ ನೀವು ಆಡಿಯೋ ಮಿಕ್ಸಿಂಗ್ ಫೀಚರ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ನೀವು ಇಲ್ಲಿ ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಆಡಿಯೋ ಮಿಕ್ಸಿಂಗ್ ಫೀಚರ್ಸ್ ಕೂಡ ಯೂಸ್ ನ ಮಾಡಬಹುದು. ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂದ್ರೆ ಐಫೋನ್ 16 ಪ್ರೋ ಮ್ಯಾಕ್ಸ್ ಮತ್ತೆ ಐಫೋನ್ 16 ಪ್ರೋ ಅಲ್ಲಿ ನಿಮಗೆ ಒಂದು ಒಳ್ಳೆ ಬ್ಯಾಟ್ರಿ ಲೈಫ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಪಲ್ ಏನಿದೆ ಇದರ ಬ್ಯಾಟ್ರಿ ಸಂಬಂಧಪಟ್ಟಂಗೆ ಇನ್ನು ಉಳಿದ ಡೀಟೇಲ್ಸ್ ನ ಇಲ್ಲಿ ಬಿಟ್ಕೊಟ್ಟಿಲ್ಲ. ಇನ್ನು ಐಫೋನ್ 16 ಅಲ್ಲಿ ನೀವು 48 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಫ್ರೆಂಡ್ಸ್, ಇದು ಫೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ನಿಮಗೆ 5x ಟೆಲಿಫೋಟೋ ಲೆನ್ಸ್ ಕೂಡ ನೋಡೋದಕ್ಕೆ ನಿಮಗೆ ಸಿಗ್ತಾ ಇದೆ. ಐಫೋನ್ 16 ಪ್ಲಸ್ ಅಲ್ಲಿ ನಿಮಗೆ ಇನ್ನು ಕ್ಯಾಮೆರಾ ಫೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ 48 ಮೆಗಾ ಪಿಕ್ಸೆಲ್ ಫ್ಯೂಷನ್ ಕ್ಯಾಮೆರಾ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ಆಪಲ್ 18 ಚಿಪ್ ಕೂಡ ಬರ್ತಾ ಇದೆ. ಇನ್ನು ಇಲ್ಲಿ ನಿಮಗೆ ಕಂಟ್ರೋಲ್ ಸೆಂಟರ್ ಜೊತೆಗೆ ಇಲ್ಲಿ ನಿಮಗೆ ಕೆಲವೊಂದು ಹೊಸ ಫೀಚರ್ಸ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ಐಫೋನ್ 16 ಮತ್ತು ಐಫೋನ್ 16 ಪ್ಲಸ್ ಅಲ್ಲಿ ನಿಮಗೆ 48 ಮೆಗಾ ಪಿಕ್ಸೆಲ್ ಫ್ಯೂಷನ್ ಕ್ಯಾಮೆರಾ ಸಿಗುತ್ತೆ ಹಾಗೂ 2x ಟೆಲಿಫೋಟೋ ಆಪ್ಷನ್ ಕೂಡ ನಿಮಗೆ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ಜನರೇಷನ್ ಫೋಟೋಗ್ರಫಿನೂ ನೀವು ಇಲ್ಲಿ ಮಾಡಬಹುದು. ಇನ್ನು ಐಫೋನ್ 16 ಮತ್ತು ಐಫೋನ್ 16 ಪ್ಲಸ್ ಅಲ್ಲಿ ನಿಮಗೆ ಕಲರ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ನಿಮಗೆ ಬ್ಲಾಕ್, ವೈಟ್, ಪಿಂಕ್ ಮತ್ತೆ ಟಾಲ್ ಕಲರ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಐಫೋನ್ 16 ಏನಿದೆ ಇದು iOS 18 ಜೊತೆಗೆ ಲಾಂಚ್ ಆಗಿದೆ. ಹೌದು, ಇದರಲ್ಲಿ ನಿಮಗೆ iOS 18 ಲೇಟೆಸ್ಟ್ ಆಗಿರುವಂತಹ ಸಾಫ್ಟ್ವೇರ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ಆಪಲ್ ಹೇಳ್ತಾ ಇದೆ CPU ಏನಿದೆ ಇಲ್ಲಿ ನಿಮಗೆ 30% ಫಾಸ್ಟ್ ನೋಡೋದಕ್ಕೆ ಸಿಗುತ್ತೆ ಹಾಗೂ GPU ಏನಿದೆ ಇಲ್ಲಿ ನಿಮಗೆ 40% ಫಾಸ್ಟ್ ನೋಡೋದಕ್ಕೆ ಸಿಗುತ್ತೆ. ಐಫೋನ್ 16 ಪ್ರೈಸ್ ನ ನೋಡಿದ್ರೆ ಐಫೋನ್ 16 ಪ್ರೋ ಹಾಗೂ ಐಫೋನ್ 16 ಪ್ರೋ ಮ್ಯಾಕ್ಸ್ ಇದು ಸ್ಟಾರ್ಟ್ ಆಗುತ್ತೆ 83,845 ರೂಪಾಯಿಂದ. ಇನ್ನು ಐಫೋನ್ 15 ಪ್ರೋ ಮ್ಯಾಕ್ಸ್ ಏನಿದೆ 1,629,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಇದರ ಸ್ಟೋರೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಐಫೋನ್ 16 ಮತ್ತು ಐಫೋನ್ 16 ಪ್ಲಸ್ ಪ್ರೈಸ್ ನ ನೋಡಿದ್ರೆ ಇಲ್ಲಿ ನಿಮಗೆ ಐಫೋನ್ 16 ಏನಿದೆ ಇಲ್ಲಿ ನಿಮಗೆ 67,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಐಫೋನ್ 16 ಪ್ಲಸ್ ಪ್ರೈಸ್ ನ ನೋಡಿದ್ರೆ ಇಲ್ಲಿ ನಿಮಗೆ 75,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಈ ಎರಡು ಬೇಸ್ ವೇರಿಯಂಟ್ ಏನಿದೆ ಇದು 128 GB ಇರುವಂತಹ ಬೇಸ್ ವೇರಿಯಂಟ್ ಇದೆ. ಹೌದು, ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳ್ದಂಗೆ ಇದು ವೇರಿಯಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದರ ಪ್ರೈಸ್. ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಮತ್ತೆ ನನಗೆ ಮೀಟ್ ಮಾಡ್ತೀನಿ ಇದೇ ತರ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ ಅಲ್ಲಿ. ನಮಸ್ಕಾರ.